ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ ನಾವು ಮ್ಯಾಗ್ನೆಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಮ್ಯಾಗ್ನೆಟ್ಸ್ ಬಗ್ಗೆ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ಮ್ಯಾಗ್ನೆಟ್ಸ್ ನಮ್ಗೆ ಯಾವ ಥರ ಸಿಕ್ತು ಅಂತ ಫಸ್ಟಿಗೆ ತಿಳ್ಕೊಳ್ಳೋಣ. ಓಕೆ, ಶಿಫರ್ಡ್ ಅನ್ನೋ ಒಬ್ಬ ಗ್ರೀಕ್ ವ್ಯಕ್ತಿ ತನ್ನ ಶಿಪ್ಸ್ ಮತ್ತು ಗೋಡ್ಸನ್ನು ತೆಗೆದುಕೊಂಡು ಮೇಯಿಸೋದಕ್ಕೆ ಹೊರಗೆ ಹೋಗ್ತಿರ್ತಾನೆ. ಆ ಹೋಗೋ ಸಂದರ್ಭದಲ್ಲಿ ಶಿಪ್ಸ್ ಮತ್ತು ಗೋಟನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಅವನು ಒಂದು ಸ್ಟಿಕ್ಸ್ ಯೂಸ್ ಮಾಡ್ತಾ ಇರ್ತಾನೆ. ಹೀಗೆ ಹೋಗ್ಬೇಕಾದ್ರೆ ಅವನು ಏನು ಮಾಡ್ತಾನಂದ್ರೆ ಸ್ಟಿಕ್ಸ್ ಯೂಸ್ ಮಾಡ್ತಾ ಹೋಗ್ತಿರ್ತಾನೆ. ಆ ಸ್ಟಿಕ್ಸನ್ನು ಒಂದು ನ್ಯಾಚುರಲ್ ರಾಕಿಗೆ ಸ್ಟಿಕ್ ಆಗುತ್ತೆ, ಅಂದರೆ ಅಟ್ರ್ಯಾಕ್ಟ್ ಆಗುತ್ತೆ. ಹೀಗೆ ಅದು ಏಕೆ ಅಟ್ರ್ಯಾಕ್ಟ್ ಆಯಿತು ಅಂತ ನೋಡಿದಾಗ ಆ ಸ್ಟಿಕ್ಸ್ ಎಂಡಿಗೆ ಒಂದು ಐರನ್ ನೀಡಲ್ ಇರುತ್ತೆ. ಸೊ ಆ ಐರನ್ ನೀಡಲು ಆ ನ್ಯಾಚುರಲ್ ರಾಕಿಗೆ ಅಟ್ರ್ಯಾಕ್ಟ್ ಆಗಿರುತ್ತೆ. ಸೊ ಆವಾಗ ಗೊತ್ತಾಗುತ್ತೆ ಇದು ನ್ಯಾಚುರಲ್ ರಾಕ್ ಅಷ್ಟೇ ಅಲ್ಲ, ಇದೊಂದು ನ್ಯಾಚುರಲ್ ಮ್ಯಾಗ್ನೆಟ್ ಅಂತ ಗೊತ್ತಾಗುತ್ತೆ. ಸೊ ಆ ನ್ಯಾಚುರಲ್ ಮ್ಯಾಗ್ನೆಟನ್ನು ನಾವು ಮ್ಯಾಗ್ನೆಟೈಟ್ ಅಂತ ಕರಿತೀವಿ. ಹೀಗೆ ನಮಗೆ ಮ್ಯಾಗ್ನೆಟ್ಸ್ ಸಿಕ್ಕಿರೋದು. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟು ಮ್ಯಾಗ್ನೆಟಿಕ್ ಮಟೀರಿಯಲ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, magnetic materials are the material which are attracted to the magnets are called as a magnetic material. For example, iron, nickel, cobalt are called as magnetic material. Next point is that non-magnetic material. What are non-magnetic material? Non-magnetic material ಅಂದ್ರೆ the material which are not attracted to the magnet are called as non-magnetic material. Okay, for example, wood, paper, leather, etc. are non-magnetic material. The next important point is that the iron filings are attracted towards to end of bar magnets. ಅಂದರೆ ಇವಾಗ ಒಂದು ಬಾರ್ ಮ್ಯಾಗ್ನೆಟನ್ನು ತೆಗೆದುಕೊಳ್ಳಿ. ಆ ಬಾರ್ ಮ್ಯಾಗ್ನೆಟ್ ಸುತ್ತಮುತ್ತ ಐರನ್ ಫೀಲಿಂಗ್ಸನ್ನು ಸ್ಪ್ರೆಡ್ ಮಾಡಿ. ಆ ಐರನ್ ಫೀಲಿಂಗ್ಸ್ ಏನು ಸ್ಪ್ರೆಡ್ ಮಾಡಿರ್ತಾರಲ್ಲ ಅವೆಲ್ಲ ಬಂದು ಬಾರ್ ಮ್ಯಾಗ್ನೆಟ್ಸ್ ಎಂಡಿಗೆ ಅಟ್ರಾಕ್ಟ್ ಆಗ್ತಿರ್ತವೆ. ಸೊ ದ್ಯಾಟ್ಸ್ ವೈ ಐರನ್ ಫೀಲಿಂಗ್ಸ್ ಆರ್ ಆಲ್ವೇಸ್ ಅಟ್ರಾಕ್ಟೆಡ್ ಟು ದ ಎಂಡ್ಸ್ ಆಫ್ ಬಾರ್ ಮ್ಯಾಗ್ನೆಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಈಸ್ ದ್ಯಾಟ್ ವಿ ನೋ ದಟ್ ದ ಫ್ರೀಲಿ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟ್ ಆಲ್ವೇಸ್ ಕಮ್ ಟು ರೆಸ್ಟ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ವಿಚ್ ಈಸ್ ನಾರ್ತ್ ಸೌತ್ ಡೈರೆಕ್ಷನ್. ಅಂದರೆ ಇವಾಗ ಒಂದು ಬಾರ್ ಮ್ಯಾಗ್ನೆಟ್ ತೆಗೆದುಕೊಳ್ಳಿ. ಬಾರ್ ಮ್ಯಾಗ್ನೆಟನ್ನು ಫ್ರೀಲಿ ಸಸ್ಪೆಂಡ್ ಮಾಡಿದಾಗ ಅದು ಮೂಮೆಂಟ್ ಆಗ್ತಿರ್ತೈತಿ. ಮೂಮೆಂಟ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ಬಂದು ರೆಸ್ಟಿಗೆ ಬರುತ್ತೆ. ರೆಸ್ಟಿಗೆ ಬಂದಾಗ ಅದು ಡೈರೆಕ್ಷನ್ ಯಾವಾಗಲೂ ಒಂದೇ ಡೈರೆಕ್ಷನ್ ತೋರಿಸ್ತೈತಿ. ಆ ಡೈರೆಕ್ಷನ್ ಯಾವುದಂದ್ರೆ ನಾರ್ತ್ ಸೌತ್ ಡೈರೆಕ್ಷನ್ ತೋರಿಸ್ತೈತಿ. ಸೊ ದ್ಯಾಟ್ಸ್ ವೈ ದ ಫ್ರೀಲಿ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟ್ ಆಲ್ವೇಸ್ ಶೋಸ್ ನಾರ್ತ್ ಸೌತ್ ಡೈರೆಕ್ಷನ್ ಡ್ಯೂರಿಂಗ್ ದ ರೆಸ್ಟ್ ಪೊಸಿಷನ್. ಓಕೆ, ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದಟ್ ಕಂಪಾಸ್ ಅಂದರೆ ಏನು, ಅದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದು ಫಸ್ಟಿಗೆ ಹೇಗಿರುತ್ತಂದ್ರೆ ಇಲ್ಲಿದೆ ನೋಡಿ. ಇಲ್ಲಿ ಮೇಲೆ ಅದು ಗ್ಲಾಸಿಂದ ಆಗಿರುತ್ತೆ. ಒಳಗಡೆ ಒಂದು ನೀಡಲ್ ಇರುತ್ತೆ. ಅದು ಮ್ಯಾಗ್ನೆಟೈಸ್ಡ್ ನೀಡಲ್ ಇರುತ್ತೆ. ಸ್ಮಾಲ್ ಮ್ಯಾಗ್ನೆಟೈಸ್ಡ್ ನೀಡಲ್ ಇರುತ್ತೆ. ಇಟ್ ಆಲ್ವೇಸ್ ಶೋಸ್ ನಾರ್ತ್ ಸೌತ್ ಡೈರೆಕ್ಷನ್ ಅಂತ ತೋರಿಸ್ತೈತೆ. ಈ ಕಂಪಾಸ್ ನಮ್ಗೆ ಎದಕ್ಕೆ ಹೆಲ್ಪ್ ಆಗ್ತೈತೆ ಅಂದ್ರೆ ಟು ನೋ ದ ಡೈರೆಕ್ಷನ್. ನೀವು ಯಾವುದೇ ಪೊಸಿಷನ್ ಒಯ್ದಿಟ್ಟು ಈ ಕಂಪಾಸನ್ನು ಇಟ್ಟಿದ್ವಿ ತಿಳ್ಕೊರಿ, ಆವಾಗ ನಮಗದು ಡೈರೆಕ್ಷನ್ ತೋರ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಕಂಪಾಸ್. ಇದೊಂದು ಮ್ಯಾಗ್ನೆಟಿಕ್ ಇನ್ಸ್ಟ್ರೂಮೆಂಟ್ ವಿಚ್ ಹೆಲ್ಪ್ಸ್ ಟು ನೋ ದ ಡೈರೆಕ್ಷನ್. ಸೊ ಸಮ್ ಪಾಯಿಂಟ್ಸ್ ರಿಗಾರ್ಡಿಂಗ್ magnets. These points are very important points. Okay, first point is that magnet lose their property if they are heated, hammered or dropped from a height. ಅಂದರೆ ಈಗ ನಮ್ಮ ಹತ್ರ ಮ್ಯಾಗ್ನೆಟ್ಸ್ ಇರುತ್ತೆ. ಆ ಮ್ಯಾಗ್ನೆಟ್ಸ್ ತನ್ನ ಪ್ರಾಪರ್ಟಿಯನ್ನು ಲೂಸ್ ಮಾಡ್ತೈತಿ. ಯಾವಾಗಂದ್ರೆ ಅದು ಹೀಟ್ ಮಾಡಿದಾಗ, ಹ್ಯಾಮರಿಂಗ್ ಮಾಡಿದಾಗ ಅಥವಾ ಮೇಲಿಂದು ಕೆಳಗಡೆ ನಾವು ಹಾಕಿದಾಗ ಅದು ಮ್ಯಾಗ್ನೆಟ್ loses their property. Second point is to keep them safe, the magnet should kept in pairs with their unlike poles on the same side. ಅಂದರೆ ಅವು ಮ್ಯಾಗ್ನೆಟ್ಸ್ ನಾವು ಯಾವ ಥರ ಸೇಫಾಗಿ ಇಟ್ಕೋಬೋದು ಅಂದರೆ, ಈಗ ಸಪೋಸ್ ಇವಾಗ 2 ಮ್ಯಾಗ್ನೆಟ್ ಇದೆ ತಿಳ್ಕೊಳ್ಳಿ. ಒಂದು ಮ್ಯಾಗ್ನೆಟ್ ನಾರ್ತ್ ಸೌತ್ ಡೈರೆಕ್ಷನ್, ಇನ್ನೊಂದು ಮ್ಯಾಗ್ನೆಟು ನಾರ್ತ್ ಸೌತ್ ಡೈರೆಕ್ಷನ್ ಇರುತ್ತೆ. ಅವಾಗ ನಾರ್ತ್ ಇಟ್ಟರೆ ಅಥವಾ ಸೌತ್ ಇಟ್ಟರೆ ಅದು ಸೇಫಾಗಿರೋಂಗಿಲ್ಲ. ಯಾಕಂದರೆ ರಿಪಲ್ ಆಗ್ತಾ ಇರ್ತೈತೆ, ಹಿಂದಗಡೆ ಮೂವ್ ಆಗ್ತಿರ್ತಾವೆ. ಸೊ ಅದನ್ನು ಅಪೋಸಿಟ್ ಪೋಲ್ಸ್ ಅಂದರೆ ಅನ್ಲೈಕ್ ಪೋಲ್ಸನ್ನು ಇಟ್ಟಿದಾಕ್ರೆ ಅವು ಎರಡು ಅಟ್ರ್ಯಾಕ್ಟ್ ಆಗಿರ್ತಾವೆ. ಸೊ ಅವಾಗ ಮ್ಯಾಗ್ನೆಟ್ಸ್ ಎಲ್ಲ ಸೇಫ್ ಆಗಿರ್ತಾವೆ ಅಂತ ನಾವು ಹೇಳ್ಬೋದು. ಓಕೆ, ಆಮೇಲೆ ಥರ್ಡ್ ಪಾಯಿಂಟು, ಫಾರ್ ಹಾರ್ಶೋ ಮ್ಯಾಗ್ನೆಟ್ ಅ ಪೀಸ್ ಆಫ್ ಐರನ್ ಅಕ್ರಾಸ್ ದ ಪೋಲ್ಸ್. ಈಗ ಹಾರ್ಶೋ ಮ್ಯಾಗ್ನೆಟ್ ಇರುತ್ತಲ್ಲ, ಆ ಪೋಲ್ಸ್ದು ಎಂಡಿಗೆ ಐರನ್ ಪೀಸಸ್ ಇಡಬೇಕು. ಅಂದರೆ ಅದು ಮ್ಯಾಗ್ನೆಟ್ ಸೇಫ್ ಆಗಿರ್ತದೆ ಅಂತ ಹೇಳ್ಬೋದು ನಾವು. ಫೋರ್ತ್ ಪಾಯಿಂಟ್, ಕೀಪ್ ಅವೇ ಫ್ರಾಮ್ ಎಲೆಕ್ಟ್ರಾನಿಕ್ ಡಿವೈಸ್.
ಯಾವಾಗಲೂ ಮ್ಯಾಗ್ನೆಟನ್ನು ನಾವು ಎಲೆಕ್ಟ್ರಾನಿಕ್ ಡಿವೈಸಿಂದ ದೂರ ಇರಬೇಕು, ಅಂದರೆ ಅವೆಲ್ಲ ಸೇಫಾಗಿರ್ತಾವೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟು, ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಇದೊಂದು ಬೇಸಿಕ್ ಪಾಯಿಂಟ್, ಎಲ್ರಿಗೂ ಗೊತ್ತಿದೆ ನಮಗೆ. ಮ್ಯಾಗ್ನೆಟ್ಸ್ ಯಾವಾಗಲೂ ಲೈಕ್ ಪೋಲ್ಸ ಇದು ರಿಪೆಲ್ ಆಗ್ತಿರ್ತಾವೆ, ಮತ್ತು ಅನ್ಲೈಕ್ ಪೋಲ್ಸ್ ಯಾವಾಗಲೂ ಅಟ್ರಾಕ್ಟ್ ಆಗ್ತಾವಂತ ನಮಗೆ ಗೊತ್ತೇ ಇದೆ. ಸೊ ಇದೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಓಕೆ, ನೆಕ್ಸ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ಹೆಂಗಿರುತ್ತೆ ಅಂತ ಇವಾಗ ನಾವು ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಓಕೆ, ಇಲ್ಲಿ ಫಸ್ಟಿಗೆ ಒಂದು XY ಅನ್ನೋದು ಅದೊಂದು ಕಂಡಕ್ಟಿಂಗ್ ವಯರ್, ಅಂದರೆ ಕಾಪರ್ ವಯರ್ ಇದೆ. ಕಾಪರ್ ವಯರಲ್ಲಿ ಪಕ್ಕಕ್ಕೆ ಅಂದರೆ ಮಿಡಲಲ್ಲಿ ಅಂದರೆ ಸೈಡ್ಗೆ ಒಂದು ಕಂಪಾಸ್ ನೀಡಲ್ ಇದೆ. ಸೊ ಈಗ ದಿಸ್ ವಯರ ನಾವು ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೀವಿ ನೋಡಿ. ಈ ವಯರನ್ನು ರಿಜಿಸ್ಟರ್ಗೆ ಕನೆಕ್ಟ್ ಮಾಡಿ, ಆಮೇಲೆ ಅಮೀಟರ್ ಕನೆಕ್ಟ್ ಮಾಡಿ, ಆಮೇಲೆ ಬ್ಯಾಟ್ರಿ ಕನೆಕ್ಟ್ ಮಾಡಿ, ಆಮೇಲೆ ಪ್ಲಗ್ಗಿಗೆ ಕನೆಕ್ಟ್ ಮಾಡಿರ್ತೀವಿ. ಇದೆಲ್ಲ ಸೆಟಪ್ ಆದಮೇಲೆ ಇವಾಗ ಕರೆಂಟ ಫ್ಲೋ ಆಗ್ತಿರ್ತೈತಿ ಥ್ರೂ XY ಅಂತ ಕರೆಂಟ ಹೋಗ್ತಿರ್ತೈತಿ. ಆ ಹೋಗ್ಬೇಕಾದ್ರೆ ಅಲ್ಲಿ ಕಂಪಾಸ್ ನೀಡಲ್ ಇಟ್ಟಿದ್ದೀವಲ್ಲ ಪಕ್ಕಕ್ಕೆ, while passing the electrical current through conducting wire or copper wire, that deflection shows in the compass needle ಅಂತ ನಾವು ನೋಡ್ಬೋದು. ಅದರಿಂದ ನಮ್ಗೆ ಏನು ಗೊತ್ತಾಯ್ತಂದ್ರೆ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಸಮ್ಗೆ ಎರಡೂ ಲಿಂಕ್ ಅದಾವು, ಒಂದಕ್ಕೊಂದು ಲಿಂಕ್ಡ್ ಈಚ್ ಅದರ್ ಅಂತ ಅದಾವಂತ ಹೇಳ್ಬೋದು. ಸೊ ದ್ಯಾಟ್ಸ್ ವೈ ವಿ ಕನ್ಕ್ಲೂಡ್ ದ್ಯಾಟ್ after passing current through copper wire, the needle will deflect. From this we say that electric and magnetism are linked to each other ಅಂತ ನಾವು ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ನಾವು ಪಾಸ್ ಮಾಡಿದಾಗ ನಮ್ಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಹೇಗೆ ಇರುತ್ತೆ ಅಂತ ನೋಡ್ತೀವಿ. ಓಕೆ, ಅಂಡರ್ಸ್ಟುಡ್ ಆಯಿತಾ? ನೆಕ್ಸ್ಟು ಹ್ಯಾನ್ಸ್ ಕ್ರಿಶ್ಚಿಯನ್ ಓರೆಸ್ಟೆಡ್. ಹ್ಯಾನ್ಸ್ ಕ್ರಿಶ್ಚಿಯನ್ ಓರೆಸ್ಟೆಡ್ ಒಬ್ಬ ಸೈಂಟಿಸ್ಟ್ ಆಗಿರುತ್ತಾನೆ. ಇವರು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಇನ್ 1822 ಫಸ್ಟ್ ಇದ್ರ ಬಗ್ಗೆ ಐಡಿಯಾ ಕೊಡಿದವ್ರು ಯಾರಂದ್ರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಓರೆಸ್ಟೆಡ್, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಹೇಳಿದವರು. ಆನಂತರ ಅದ್ರ ಜೊತೆಗೆ ಅವ ಏನು ಹೇಳ್ತಾನಂದರೆ ಕಂಪಾಸ್ ನೀಡಲ್ ಶೋಸ್ ಅ ಡಿಫ್ಲೆಕ್ಷನ್ ಆಫ್ಟರ್ ಪಾಸಿಂಗ್ ಕರೆಂಟ್. ಅಂದರೆ ಇವಾಗ ಹಿಂದಿನ ಪಾಯಿಂಟಲ್ಲಿ ನೋಡಿದ್ವಿ ನಾವು ಕರೆಂಟ್ ಕ್ಯಾರಿಂಗ್ ವಯರ್ ಅಂದರೆ ಕಾಪರ್ ವಯರಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಕಂಪಾಸ್ ನೀಡಲಲ್ಲಿ ಡಿಫ್ಲೆಕ್ಷನ್ ತೋರಿಸುತ್ತಂತ ನೋಡಿದ್ವಿ. ಅದನ್ನು ಫಸ್ಟ್ ಈ ಕಂಪಾಸ್ ನೀಡಲ್ ಶೋಸ್ ಡಿಫ್ಲೆಕ್ಷನ್ ಆಫ್ಟರ್ ಪಾಸಿಂಗ್ ಕರೆಂಟ್ ಅಂತ ಹೇಳಿದವ್ರು ಯಾರಂದ್ರೆ ನಮ್ಗೆ ಹ್ಯಾನ್ಸ್ ಕ್ರಿಶ್ಚಿಯನ್ ಓರೆಸ್ಟೆಡ್ ಹೇಳ್ತಾನೆ. ಹ್ಯಾನ್ಸ್ ಕ್ರಿಶ್ಚಿಯನ್ ಓರೆಸ್ಟೆಡ್ ಏನು ಮಾಡ್ತಾರಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ 1820ರಲ್ಲಿ ನಮ್ಗೆ ಅದು ಫಸ್ಟಿಗೆ ಐಡಿಯಾ ಕೊಡ್ತಾರೆ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ ಗೊತ್ತಂದರೆ ಕಂಪಾಸ್ ನೀಡಲ್ ಶೋಸ್ ಡಿಫ್ಲೆಕ್ಷನ್ ಆಫ್ಟರ್ ಪಾಸಿಂಗ್ ಕರೆಂಟ್ ಅಂತ ಹೇಳ್ತಾರೆ. ಓಕೆ, ಇವೆರಡು ನಮಗೆ ಹೇಳಿದ್ದಕ್ಕೆ ಸೊ ಅದಕ್ಕೆ ಇದು ಹ್ಯಾನ್ಸ್ ಕ್ರಿಶ್ಚಿಯನ್ ಓರೆಸ್ಟೆಡ್ ಅವರಿಗೆ ಆನರ್ ಮಾಡೋ ಸಲುವಾಗಿ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ನೇಮ್ಡ್ ಆ್ಯಸ್ ಅ ಓರೆಸ್ಟೆಡ್ ಅಂತ ಹೇಳ್ತಾರೆ. ಸೊ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ನೇಮ್ಡ್ ಆ್ಯಸ್ ಅ ಓರೆಸ್ಟೆಡ್ ಇನ್ ಹೀಸ್ ಹಾನರ್. ಸೊ ಹ್ಯಾನ್ಸ್ ಕ್ರಿಶ್ಚಿಯನ್ ಓರೆಸ್ಟೆಡ್ ಬಗ್ಗೆ ಇದು ಬ್ರೀಫ್ ಇಂಟ್ರೊಡಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಮ್ಯಾಗ್ನೆಟಿಕ್ ಲೈನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಮ್ಯಾಗ್ನೆಟ್ ಕ್ರಿಯೇಟ್ಸ್ ಅರೌಂಡ್ ಇಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿರಿ ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ನಾರ್ತ್ ಸೌತ್ ಅದೊಂದು ಬಾರ್ ಮ್ಯಾಗ್ನೆಟ್, ಅದು ಸುತ್ತಮುತ್ತ ಏನು ಫೀಲ್ಡ್ ಎಲ್ಲ ಕ್ರಿಯೇಟ್ ಆಗಿರೋದಲ್ಲ, ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಇನ್ನು ಮ್ಯಾಗ್ನೆಟಿಕ್ ಲೈನ್ಸ್ ಅಂದರೆ ದ ಲೈನ್ ಪ್ಯಾಟರ್ನ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಲೈನ್. ಈಗ ನಾವು ನಾರ್ತ್ ಟು ಸೌತ್ ಟು ನಾರ್ತ್ ಇವೇನು ಲೈನ್ಸ್ ಹೋಗಿದಾವಲ್ಲ, ಸೊ ಇವೆಲ್ಲ ಲೈನ್ಸ್ಗೆ ಏನಂತೀವಿ ನಾವು ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಲೈನ್ಸ್. ದೇರ್ ಆರ್ ಸಮ್ ಪಾಯಿಂಟ್ ರಿಗಾರ್ಡಿಂಗ್ ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಲೈನ್ಸ್ ಆರ್ ದ ಫಸ್ಟ್ ಪಾಯಿಂಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕ್ವಾಂಟಿಟಿ ದ್ಯಾಟ್ ಹ್ಯಾಸ್ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನೆಟ್ಯೂಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಐತೆಲ್ಲ, ಸೊ ಅದಕ್ಕೆ ಡೈರೆಕ್ಷನ್ನು ಇದೆ ಮತ್ತು ಮ್ಯಾಗ್ನಿಟ್ಯೂಡು ಇದೆ ಅಂತ ಗೊತ್ತಿರಬೇಕು. ಸೆಕೆಂಡ್ ಪಾಯಿಂಟು ಆ್ಯಟ್ ಔಟ್ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಮೂವ್ಸ್ ಫ್ರಮ್ ನಾರ್ತ್ ಟು ಸೌತ್ ಪೋಲ್. ಅಂದರೆ ಈಗ ಔಟ್ಸೈಡಿಂದ ಸೊ ನಾರ್ತ್ ಟು ಸೌತ್ ಏನು ಮೂವ್ಮೆಂಟ್ ಆಗಿರ್ತಾವ ಎಲ್ಲ ಲೈನ್ಸ್ ಅದಾವಲ್ಲ, ಅವೆಲ್ಲ ಲೈನ್ಸ್ ನಾರ್ತಿಂದ ಸೌತಿಗೆ ಹೋಗಿರ್ತಾವೆ. ಸಪೋಸ್ ಲೈನ್ಸ್ ಸೌತಿಂದ ನಾರ್ತಿಗೆ ಹೋಗಿದ್ದು ಅಂದ್ರೆ ಅವೆಲ್ಲ ಇನ್ಸೈಡಿಂದ ಒಳಗೆ ಹೋಗಿರೋದು ಸೌತ್ ಟು ನಾರ್ತ್ ಪೋಲಿಗೆ ಹೋಗಿರ್ತಾವೆ. ಔಟ್ಸೈಡ್ ಹೋಗಿರ್ತಿರ್ತಾವಲ್ಲ ನಾರ್ತ್ ಟು ಸೌತ್ ಪೋಲ್ಗೆ ಹೋಗ್ತಿರ್ತಾವೆ. ಓಕೆ, ಆ್ಯಟ್ ಇನ್ಸೈಡ್ ದ ಸೌತ್ ಪೋಲ್ ಟು ನಾರ್ತ್ ಪೋಲ್ ಹೋಗ್ತಿರ್ತಾವೆ. ಆ್ಯಂಡ್ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ನೋ ಫೀಲ್ಡ್ ಲೈನ್ಸ್ ಆರ್ ಬೌಂಡ್ ಟು ಕ್ರಾಸ್ ಈಚ್ ಅದರ್. ಅಂದರೆ ಈಗ ಯಾವುದೇ ಎರಡು ಲೈನು ನಮ್ಗೆ ಕ್ರಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಲೈನ್ಸಲ್ಲಿ ನಾವು ಏನಂದರೆ ಎರಡೂ ಲೈನ ಯಾವಾಗಲೂ ಕ್ರಾಸ್ ಆಗೋಕ್ಕೆ
ಸಾಧ್ಯನೇ ಇಲ್ಲ. ಅವು ಸಪ್ರೇಟಾಗಿಯೇ ಹೋಗ್ತಿರ್ತಾವೆ, ಕ್ರಾಸ್ ಆಗೋದು ಆಗಂಗಿಲ್ಲ. ಅಂದರೆ ಈಗ 2 ಕ್ರಾಸ್ ಆದಮೇಲೆ ಸಪೋಸ್ ಈಗ ಕಂಪಾಸ್ ನೀಡಲ್ ಇಟ್ಟಿವಿ ಅಂತ ತಿಳ್ಕೊಳ್ರಿ, ಅದು ಡೈರೆಕ್ಷನ್ ಯಾಕಡೆಯಿಂದ ತೋರಿಸ್ಬೇಕು ತೋರ್ಸೋಕ್ಕಾಗಂಗಿಲ್ಲ. ಸೊ ದ್ಯಾಟ್ಸ್ ವೈ ನೋ 2 ಫೀಲ್ಡ್ ಲೈನ್ಸ್ ಆರ್ ಫೌಂಡ್ ಟು ಕ್ರಾಸ್ ಈಚ್ ಅದರ್ ಅಂತ ನಾವು ಹೇಳ್ಬೋದು. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಮ್ಯಾಗ್ನೆಟ್ಸ್ ಬಗ್ಗೆ, ಮ್ಯಾಗ್ನೆಟಿಕ್ ಲೈನ್ಸ್ ಬಗ್ಗೆ, ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಬಗ್ಗೆ, ಕಂಪಾಸ್ ಬಗ್ಗೆ ನೋಡ್ಕೊಂಡ್ವಿ, ಡೀಟೇಲ್ ಆಗಿ ನೋಡಿದ್ವಿ. ಆಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೋಡೋಣ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.